Yes, all students, a very good morning and I wholeheartedly welcome you all for Enlightened Educators. And ನಿನ್ನೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ವೆರಿ ಸಾರಿ ಫ್ರಮ್ ಮೈ ಸೈಡ್. ಆ್ಯಂಡ್ ಇವತ್ತು ನಾನು ಮಾಡೋಕ್ಕೆ ಹೊರಟಿರೋಂಥ ವೀಡಿಯೋ ಏನಂದರೆ ಸ್ಪೆಷಲಿ ಫಾರ್ ಥರ್ಡ್ ಸೆಮ್ ಮಕ್ಕಳು ಆ್ಯಂಡ್ ಬೇರೆ ಮಕ್ಕಳಿಗೂ ಕೂಡ ನಾನು ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಯಾಕೆಂದರೆ ಎಷ್ಟೋ ಮಕ್ಕಳಿಗೆ ಥರ್ಡ್ ಸೆಮ್ದಲ್ಲಿ ಬ್ಯಾಕ್ಲಾಗ್ ಇರುತ್ತೆ, ಸೊ ಹಂಗಾಗಿ ಅವರು ಕೂಡ ದಯವಿಟ್ಟು ನಿಗಾ ಕೊಟ್ಟು ಕೇಳಿ ಅಂತ ನಾನು ಹೇಳ್ತಾ, ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ಟುಡೇಸ್ ಲೆಕ್ಚರ್ ಸೀರೀಸ್. ಆ್ಯಂಡ್ ಥರ್ಡ್ ಸೆಮ್ ಮಕ್ಕಳು ಏನಕ್ಕೆ ವೇಟ್ ಮಾಡ್ತಿದ್ದೀರಾ, ಬನ್ನಿ ಬೇಗ ಈ ವಿಡಿಯೋ ಕೇಳಿ, ಓಕೆನಾ? ಸೊ ಏನಪ್ಪ ಸ್ಪೆಷಾಲಿಟಿ ಈ ವಿಡಿಯೋನಲ್ಲಿ ಅಂದರೆ, ನಾನು ಆ್ಯಕ್ಚುಲಿ 2 ಡೇಸಿಂದ ಸತತ ಲಾಸ್ಟ್ ಮಂಡೇ ಆಗ್ಬೋದು ಮತ್ತು ಫ್ರೈಡೇ ಕೂಡ ಒಂದು ವೀಡಿಯೋನ ನಾನು ಮಾಡಿದ್ದೆ. ಯಾವ್ದು ಮಾಡಿದ್ದೆ? ಐ ಹ್ಯಾವ್ ಡನ್ ದಿಸ್ ವೀಡಿಯೋ ರಿಗಾರ್ಡಿಂಗ್ ಹೌ ಟು ಪ್ರಿಪೇರ್ ಸ್ಮಾರ್ಟ್ಲಿ ಫಾರ್ ಎಕ್ಸಾಮ್. ಥರ್ಡ್ ಸೆಮ್ ಮಕ್ಳಿಗಾಗಿ ಅಂತಲೇ ನಾನು ವೀಡಿಯೋನ ಮಾಡಿದ್ದೆ. ಆ್ಯಂಡ್ ಅದರ ಜೊತೆಗೆ ನಾನು ಈ ಒಂದು ವಿಡಿಯೋನು ಕೂಡ ಮಾಡಿದ್ದೆ, ನೆಟ್ವರ್ಕ್ ಎನಾಲಿಸಿಸ್ಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋನು ಕೂಡ ಮಾಡಿದ್ದೆ. ಬಟ್ ನನಗೆ ಆ್ಯಕ್ಚುಲಿ ಜಾಸ್ತಿ ರೀಚ್ ಔಟ್ ಆಗಿಲ್ಲ, ಸೊ ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಐ ವಾಂಟೆಡ್ ಟು ಟೆಲ್ ಯು ಆಲ್ ಥರ್ಡ್ ಸಮ್ ಸ್ಟೂಡೆಂಟ್ಸ್, ದಯವಿಟ್ಟು ವೆಯ್ಟ್ ಮಾಡಬೇಡಿ, ಬೇಗ ವಾಚ್ ಮಾಡಿ, ಓಕೆನಾ? ಸುಮಾರು ಜನಕ್ಕೆ ಹೇಗೆ ಇದು ಅಲ್ಗರಿದಮ್ ವರ್ಕ್ ಆಗ್ತಿದೆ ಅಂತ ಹ್ಯಾವ್ ಎನ್ ಐಡಿಯಾ. ಬಿಕಾಸ್ ಲಾಸ್ಟ್ ಮೂಮೆಂಟಲ್ಲಿ ಕ್ವಶನ್ಸ್ ಕೊಟ್ಟಿದ ತಕ್ಷಣ ತುಂಬ ಜನ ಕಾಯ್ತಾ ಇರ್ತೀರಾ, ನೋಡ್ತೀರಾ. ಬಟ್ ಇವಾಗ ನೀವು ಬ್ಯುಸಿ ಇರ್ತೀರಾ, ನಿಮ್ಮ ವರ್ಕಿಂಗ್ ಟೈಮ್ ಅಂದರೆ ಟೆಸ್ಟ್ ಇರುತ್ತೆ, ಇಲ್ಲ ಅಂದರೆ ಲ್ಯಾಬ್ ಇಂಟರ್ನಲ್ಸ್ ಇರುತ್ತೆ. ಸೊ ಈ ಥರ ನೀವು ವರ್ಕ್ ಮಾಡುವಾಗ ನೋಡ್ರಲ್ಲ, ನನಗೆ ಗೊತ್ತು. ಬಟ್ ಐ ವಾಂಟೆಡ್ ಟು ಮೆನ್ಷನ್ ಸ್ಟೂಡೆಂಟ್ಸ್, ಪ್ಲೀಸ್ ವಾಚ್ ಇಟ್ ವಿತೌಟ್ ಫೇಲ್. ನಾವು ಏನಕ್ಕೆ ಇನ್ ಪ್ರಿಯರ್ ಆ್ಯಂಡ್ ಇನ್ ಹ್ಯಾಂಡ್ ಬಿಫೋರೇ ಕೊಡ್ತಿದ್ದೀವಿ, ಇಟ್ಸ್ ಓನ್ಲಿ ಬಿಕಾಸ್ ಯು ವಿಲ್ ಗೆಟ್ ಟು ನೋ ಥಿಂಗ್ಸ್ ವೆಲ್ ಅಂತ. ಆ್ಯಂಡ್ ಮೈನ್ ಥಿಂಗ್ ಇಸ್ ಯು ಕಾನ್ ಸ್ಟಡಿ ಅಟ್ ದ ಎಂತ್ ಮೂಮೆಂಟಲ್ಲಿ ಸ್ಟಡಿ ಮಾಡೋವಂಥದ್ದಲ್ಲ. ಸೊ ನಾವು ಪ್ರೀ ಕೊಟ್ಟರೆ ನಿಮಗೆ ಅರ್ಥ ಆಗುತ್ತೆ. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ವಾಚ್ ದಿಸ್ ವಿತೌಟ್ ಫೇಲ್, ಓಕೆ? ಸೊ ಅದಕ್ಕೆ ಪ್ರೀ ಹ್ಯಾಂಡೆಡ್ ಆಗೇ ಕೊಡ್ತಾ ಇದ್ದೀವಿ. ಟೈಮ್ ಇರುತ್ತೆ ಓದೋಕ್ಕೆ, ಸೊ ಓದೋಕ್ಕೆ ನೀವು ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು ವಿತೌಟ್ ಎನಿ ಹಸ್ಟಲ್ ಸ್ಟೂಡೆಂಟ್ಸ್, ಆಯಿತಾ? ಸೊ ನಿಮ್ಮದೆಲ್ಲ ಏನೇನು ವರ್ಕ್ ಇದೆ, ಅದು ಪೆಂಡಿಂಗ್ ಇದೆ, ಲ್ಯಾಬ್ ಇಂಟರ್ನಲ್ಸ್ ಆಗ್ಬೋದು, ಸಬ್ಮಿಷನ್ಸ್ ಆಗ್ಬೋದು, ಇಲ್ಲ ಕ್ಲಾಸ್ ಇಂಟರ್ನಲ್ಸ್ ಆಗ್ಬೋದು, ಎಲ್ಲ ಮುಗಿಸ್ಕೊಂಡು ಬನ್ನಿ, ಆರಾಮಾಗಿ ನೋಡಿ ಕೂತ್ಕೊಳ್ಳಿ. ಖಂಡಿತ ನಮ್ಮ ಚಾನಲ್ ಓಪನ್ ಮಾಡಿ, ಎನ್ಲೈಟೆಂಡ್ ಎಡ್ಯುಕೇಟರ್ಸ್, ಚೆಕ್ ವಿತ್ ದಿಸ್ ವಿಡಿಯೋ, ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಆ್ಯಂಡ್ ನಾವು ಹೀಗೆ ಮಾಡ್ತಾನೆ ಇರ್ತೀವಿ. ಸೊ ಇಟ್ ಈಸ್ ನಾಟ್ ದ್ಯಾಟ್ ಯು ಹ್ಯಾವ್ ಟು ಟೇಕ್ ದಿಸ್ ಕ್ವೆಶನ್ಸ್ ಆನ್ ಎಕ್ಸಾಮ್ ಟೈಮ್ ಆ್ಯಂಡ್ ಸ್ಟಡಿ. ನಿಮಗೆ ಹಾಲಿಡೇ ಕೊಟ್ಟಿರ್ತಾರಲ್ಲ, ಅಲ್ಲೇ ಓದಿ ಸಾಕು. ಎನಫ್ ಇಸ್ ಎನಫ್, ಓಕೆ? ಅಲ್ಲೇ ಓದ್ಕೊಳ್ಳಿ, ಅಲ್ಲೇ ಮಾಡ್ಕೊಳ್ಳಿ, ಥಿಂಗ್ಸ್ ವಿಲ್ ಬಿ ಮೋರ್ ಬೆಟರ್, ಓಕೆ? ಸೊ ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೂ ಡಬಲ್ ಧಮಾಕಗಳು ತುಂಬ ಇದೆ ನಮ್ಮ ಚಾನಲಲ್ಲಿ. ಸೊ ಎಷ್ಟೋ ಜನ ಥರ್ಡ್ ಸೆಮ್ ಮಕ್ಕಳು ಈಗಷ್ಟೇ ಜಾಯ್ನ್ ಆಗಿರ್ತೀರಿ. ಆ್ಯಂಡ್ ಲೆಟ್ಸೆ ಕೆಲವರು ಡಿಪ್ಲೊಮೋಯಿಂದ ಜಾಯ್ನ್ ಆಗಿರ್ತೀರಿ, ಕೆಲವರು ಇಂದ ಜಾಯ್ನ್ ಆಗಿರ್ತೀರಿ, ನಾರ್ಮಲ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ ಮುಗಿಸಿ ಬಂದಿರ್ತೀರಿ. ಸೊ ಎಲ್ಲರಿಗೂ ಇನ್ನೊಂದು ಡಬಲ್ ಧಮಾಕ ಏನಪ್ಪ ಅಂದರೆ, ವಾಟ್ಸ್ ಅನದರ್ ಡಬಲ್ ಧಮಾಕ ಅಂದರೆ, ಆಲ್ ಕ್ಯಾನ್ ಸಿ ದಟ್ ಯು ಆಲ್ ಕ್ಯಾನ್ ಸಿ ಎಸ್ ಇಲ್ಲಿ ಕೋರ್ಸಸ್ ಜಾಗದಲ್ಲಿ ನೀವು ನೋಡ್ತೀರಾ ಅಂದರೆ ಯು ಹ್ಯಾವ್ ಮಿಷನ್ ನೆಟ್ವರ್ಕ್ ಎನಾಲಿಸಿಸ್ ಕೋರ್ಸಸ್. ಏನಿದೆ ಮಿಷನ್ ನೆಟ್ವರ್ಕ್ ಎನಾಲಿಸಿಸ್ ಕೋರ್ಸಲ್ಲಿ ಎಲ್ಲ ಥರ ಲೆಕ್ಚರ್ ಸೀರೀಸ್ನ ನಾವು ಇಟ್ಟಿದ್ದೀವಿ, ಸ್ಟಾರ್ಟಿಂಗ್ ಫ್ರಮ್ ಓಕೆ? ಸೊ ಸ್ಟಾರ್ಟಿಂಗ್ ಫ್ರಮ್ ಏನೇನು ಇಟ್ಟಿದ್ದೀವಿ, ವಿ ಆಲ್ ಕೆಪ್ ಸ್ಟಾರ್ಟಿಂಗ್ ಫ್ರಮ್ ನೆಟ್ವರ್ಕ್ ಅನಾಲಿಸಿಸ್ ಒಂದಿಂದಲ್ಲಿ ಹೆಂಗೆ ಪಾಸ್ ಮಾಡೋದು ಅಂತ ಕೊಟ್ಟಿದ್ದೀವಿ. ಮಾಡ್ಯೂಲ್ 5 ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾವು ಕೊಟ್ಟಿದ್ದೀವಿ. ಸೊ ದಯವಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಮಾಡ್ಯೂಲ್ 5. ಇದು ಪಾಸ್ ನೆಟ್ವರ್ಕ್ ಅನಾಲಿಸಿಸ್ ಇನ್ 1 ಡೇ. ನೆಟ್ವರ್ಕ್ ಅನಾಲಿಸಿಸ್ ಇಂಪಾರ್ಟೆಂಟ್ ಕ್ವೆಶನ್ಸು. ಸೊ ಕ್ವೆಶನ್ ಪೇಪರ್ ಡಿಸ್ಕಷನ್ಸ್ ಆಗ್ಬೋದು, ಆ್ಯಂಡ್ ಈ ಒಂದು ವಿಡಿಯೋ ಆಗ್ಬೋದು. ಸೊ ಈ ಥರ ನಾವು ಹಲವಾರು ನಾವೇನು ಹೇಳ್ತೀವಿ, ಹಲವಾರು ಒಂದು ವೀಡಿಯೋಸ್ಗಳನ್ನ ನಾವು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ತುಂಬ ವೀಡಿಯೋಸ್ ಇದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೆಟ್ವರ್ಕ್ ಅನಾಲಿಸಿಸ್ ಬ್ಯಾಕ್ಲಾಗ್ ಹೆಂಗೆ ಕ್ಲಿಯರ್ ಮಾಡೋದು ಅಂತ ಕೊಟ್ಟಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಆಲ್ಸೋ ಡಿಸ್ಕಸ್ಡ್ ಅಬೌಟ್ ಕ್ವೆಶನ್ ಪೇಪರ್ ಸೆಲೆಕ್ಷನ್ಸ್ ಫಾರ್ NA, ಹೌದಾ? ಸೊ ಎಲ್ಲ ಥರನೂ ನಾವು ಡಿಸ್ಕಷನ್ಸ್ ಮಾಡ್ತಾನೇ ಇದ್ದೀವಿ, ಆಲ್ರೆಡಿ ಮಾಡಿದ್ದೀವಿ ಕೂಡ. ಆ್ಯಂಡ್ ದೀಸ್ ಪ್ರಾಬ್ಲಮ್ಸ್ ಆರ್ ಪಿಕ್ಡ್ ಅಪ್ ಇನ್ ಸಚ್ ಎ ವೇ ದಟ್ ದೇ ಆರ್ ಎಕ್ಸಾಮ್ ಫ್ರೆಂಡ್ಲಿ ಪ್ರಾಬ್ಲಮ್. ಸೊ ಯಾರ್ಯಾರಿಗೆಲ್ಲ ಬ್ಯಾಕ್ಲಾಗ್ಸ್ ಇದೆ, ಸೊ ದಯವಿಟ್ಟು ವಾಚ್ ಮಾಡಿ ವಿಡಿಯೋನ. ಆ್ಯಂಡ್ ಸುಮಾರು ಜನ, ಐ ಅಂಡರ್ಸ್ಟ್ಯಾಂಡ್ ಯು ಆರ್ ಮಿಸ್ಸಿಂಗ್ ಔಟ್ ಮೈ ಟೆಲಿಗ್ರಾಮ್ ಚಾನಲ್ ವಿಚ್ ವಾಸ್ ವೆರಿ ಹೆಲ್ಪ್ಫುಲ್. ಆ್ಯಂಡ್ ತುಂಬಾ ಒಂಥರ ಅಟ್ಯಾಚ್ಡ್ ಆಗಿದ್ರಿ ಟೆಲಿಗ್ರಾಮ್ಗೆ. ಸೊ ಮೈ ಟೆಲಿಗ್ರಾಮ್ ವಾಸ್ ಸೋ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆ್ಯಂಡ್ ಸೊ ಯೂಸರ್ ಫ್ರೆಂಡ್ಲಿ ಆ್ಯಂಡ್ ತುಂಬ ಜನ ಕಮ್ಯುನಿಕೇಷನ್ಸ್ ಮಾಡ್ತಿದ್ರಿ. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಟೆಕ್ಸ್ಟ್ ಮೀ ಆನ್ ಮೈ ಟೆಲಿಗ್ರಾಮ್ ಅಕೌಂಟ್ ಎನ್ಲೈಟೆಂಡ್ ಎಡ್ಯುಕೇಟರ್ಸ್. ನನ್ನ ಟೆಲಿಗ್ರಾಮ್ ಅಕೌಂಟ್ ಇದೆ, ನಾನು ಎನ್ಲೈಟೆಂಡ್ ಎಡ್ಯುಕೇಟರ್ಸ್ ಅಂತಲೇ ಇನ್ನೂ ಓದನಿ. ಸೊ ಯು ಆರ್ ಮೋಸ್ಟ್ ವೆಲ್ಕಮ್ ಟು ಕಮ್ಯುನಿಕೇಟ್ ವಿತ್ ಮೀ ಆ್ಯಂಡ್ ಆಸ್ಕ್ ಮೀ ಎನಿ ಡೌಟ್ಸ್ ಆ್ಯಂಡ್ ಐ ವಿಲ್ ಬಿ ಕ್ಲಿಯರಿಂಗ್ ಆಲ್ ಯುವರ್ ಪ್ರಾಬ್ಲಮ್ಸ್, ಓಕೆ? ಎಸ್. ಸೊ ಮತ್ತೆ
ಮತ್ತು ಏನು ಅಂತಂದರೆ ಐ ಟೋಲ್ಡ್ ಯು ಹೌ ಟು ಕ್ರ್ಯಾಕ್ ಎನಿ ಎಕ್ಸಾಮ್ ಈಸಿಲಿ ವಿತ್ ದೀಸ್ ಟ್ರಿಕ್ಸ್. ಕರೆಕ್ಟ್? ಎಸ್. ಆ್ಯಂಡ್ ಪ್ರಾಬ್ಲಮ್ಸ್ ಆನ್ ನೋಡ್ ಅನಾಲಿಸಿಸು, ಕನ್ವರ್ಷನ್ ಆಫ್ ಸ್ಟಾರ್ ಟು ಡೆಲ್ಟಾ, ಮೆಶ್ ಅನಾಲಿಸಿಸು ಎಲ್ಲ ನಿಮಗೆ ಇದು ನಾರ್ಮಲ್ ಆರ್ಡರಲ್ಲಿಲ್ಲ. ಇಲ್ಲಿ ಏನಾಗಿದೆ ಅಂದರೆ ವ್ಯೂಸ್ ಪ್ರಕಾರ ಆರ್ಡರ್ ಹೋಗಿದೆ. ಸೊ ಹಾಗಾಗಿ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಮತ್ತೆ ಇನ್ನು ಸೆಟ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಐರೋನ್ ಇಟ್ಟು ಆ್ಯಕ್ಚುಲಿ ನಾನೇ ಆರ್ಡ್ರಲ್ಲಿ ಇಟ್ಟಿದ್ದೆ, ಬಟ್ ಇವ್ರ ವ್ಯೂಸ್ ಪ್ರಕಾರ ಮತ್ತೆ ಆರ್ಡರ್ನ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಸೊ ಖಂಡಿತ ಓಕೆನಾ. ಸೊ ಚೆಕ್ಔಟ್ ಮಾಡಲಿ ಖಂಡಿತ. ಸೊ ಆಲ್ ದೀಸ್ ಆರ್ ಡಬಲ್ ದ ಮಾರ್ಕ್ ಆಫ್ ಫಾರ್ ಯು. ಆ್ಯಂಡ್ ಇನ್ಕ್ಲೂಡಿಂಗ್ ದಿಸ್ DSDVಗೂ ಕೂಡ ನಾವು ಲೆಕ್ಚರ್ ಸೀರೀಸ್ ಮಾಡಿದ್ದೀವಿ. ಸೊ DSDV ನೀವು ಗಮನಿಸ್ಬೋದಾಗಿರುತ್ತೆ. ಸೊ ಹಿಯರ್ ಇಸ್ ಎ DSDV ಗೈಸ್. DSDV ಇಲ್ಲಿದೆ. DSDV ಕೋರ್ಸ್ ಆಗಿಲ್ಲ. ಸೊ ಎಸ್, ಓಕೆ. ಸೊ DSDV ನೋಡ್ತಾ ಇರ್ಬೋದು, ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ ನೀಟಾಗಿ DSDVಲಿ. ಸೊ ಪ್ರತಿಯೊಂದು ವೀಡಿಯೋನು ವೆರಿ 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 ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಆಲ್ ಲೆಕ್ಚರ್ ಸೀರೀಸ್ ಆರ್ ಹ್ಯೂಜ್ ಇಂಪಾರ್ಟೆಂಟ್ ಲೆಕ್ಚರ್ ಸೀರೀಸ್. ಏನಂದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಇದನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ತಲೆಗೆ ಹಾಕ್ಕೊಂಡಿದ್ದು ಐ ಹ್ಯಾವ್ ಟು ಡೂ ಎಕ್ಸಾಮ್ ಓರಿಯೆಂಟೆಡ್ ಕ್ವೆಶನ್ಸ್ ಇಟ್ ಸೆಲ್ಫ್. ಸೊ ಅದನ್ನು ನಾನು ಖಂಡಿತ ಮಾಡ್ತಾ ಇದ್ದೀನಿ. ಅದನ್ನು ನಾನು ಖಂಡಿತ ಮಾಡಿದ್ದೀನಿ ಆ್ಯಂಡ್ ಮುಂದೆ ಕೂಡ ಮಾಡ್ತಾನೆ ಇರ್ತೀನಿ. ಸೊ ಪ್ಲೀಸ್ ವಾಚ್ ಇಟ್ ವಿತೌಟ್ ಫೇಲ್. ಥರ್ಡ್ ಸೆಮ್ ಸ್ಟೂಡೆಂಟ್ಸ್ ನಿಮಗೆಲ್ಲ ಒಂದು ಡಬ್ಬಲ್ ಧಮಾಕ ಇದೆ ಇಲ್ಲಿ. ಸೊ ಡೋಂಟ್ ಮಿಸ್ ಇಟ್ ಔಟ್. ಏನಿದ್ರೂ ಕೂಡ ಖಂಡಿತ ಕ್ಲಿಯರ್ ಮಾಡೋಣ. ಐ ಆಮ್ ಹಿಯರ್ ಟು ಕ್ಲಿಯರ್ ಯರ್ ಡೌಟ್ಸ್. ಓಕೆ, ನೋ ವರೀಸ್, ಆಯಿತಾ. ಎಲ್ಲ ಥರ ನಾನು ಸಪೋರ್ಟ್ ಕೊಡ್ತೀನಿ. ದಯವಿಟ್ಟು ವಾಚ್ ಮಾಡಿ. ತುಂಬ ಜನ ಇದು ಟ್ರೆಂಡ್ ಹೋಗ್ಬಿಟ್ಟಿದೆ. ಹೆಂಗಂದರೆ ಎಕ್ಸಾಮ್ ಹಿಂದೊಂದು ದಿನ ವೀಡಿಯೋ ರಿಲೀಸ್ ಮಾಡಿದ್ರೆ ವಾಚ್ ಮಾಡೋದು, ಇಲ್ಲ ಎಕ್ಸಾಮ್ 2 days ಅಂತ ವೀಡಿಯೋ ರಿಲೀಸ್ ಮಾಡಿದ್ರೆ ವಾಚ್ ಮಾಡೋದು. ಐ ಅಂಡರ್ಸ್ಟ್ಯಾಂಡ್. ಬಟ್ ನಾನು ಪ್ರಿಯರ್ ಓದಬೇಕಾದ್ರೆ ನಿಮಗೆ ರಿಸೋರ್ಸಸ್ ಬೇಕಾಗುತ್ತಲ್ಲ, ಆ ಟೈಮಲ್ಲಿ ಏನು ಮಾಡ್ತೀರಿ? ಬಿಕಾಸ್ ದೆರ್ ಆರ್ ಸಮ್ ಸಬ್ಜೆಕ್ಟ್ಸ್ ವಿಚ್ ಆರ್ ಕ್ವೈಟ್ ಡಿಫಿಕಲ್ಟ್ ಆ್ಯಂಡ್ ಯು ನೀಡ್ ಸಮ್ ಸೆಟ್ಸ್ ಆಫ್ ರಿಸೋರ್ಸಸ್ ಬಿಫೋರ್ ಯು ಸಿಟ್ ಆ್ಯಂಡ್ ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಫಾರ್ ಎಕ್ಸಾಮ್. ಅದಕ್ಕೆ ಇನ್ ಪ್ರಿಯರ್ ಹ್ಯಾಂಡ್ ನಾನು ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಆದಷ್ಟು ವಾಚ್ ಮಾಡಿ. ಎಲ್ಲ ಕಡೆನೂ ಇದನ್ನು ನಾನು ಆದಷ್ಟು ಅವೈಲೇಬಲ್ ಮಾಡ್ತೀನಿ. ಏನಂದರೆ ನೀವು ಎಷ್ಟು ಮಟ್ಟಕ್ಕೆ ಟ್ಯಾಗ್ಸ್ ಕೊಡ್ತೀರಾ, ಎಷ್ಟರ ಮಟ್ಟಕ್ಕೆ ನೀವು ತಮ್ನೇಲ್ ಹಾಕ್ತೀರಾ. ಆಬ್ವಿಯಸ್ಲಿ ತಮ್ನೇಲ್ ವಿಲ್ ಬಿ ಮೋಸ್ಟ್ ಇಂಟ್ರಾಕ್ಟಿವ್ ಟು ಎನಿ ಪರ್ಸನ್. ಆ್ಯಂಡ್ ಇವನ್ ದ ಹೆಡ್ಲೈನ್ ಇಸ್ ಮೋಸ್ಟ್ ಇಂಟ್ರಾಕ್ಟಿವ್ ಟು ಎನಿ ಪರ್ಸನ್. ತಮ್ಮನೇಲಿ ನೋಡಿದ ತಕ್ಷಣ ಇದೇನೋ ಹೇಳ್ತಿದ್ದಾರಲ್ಲ ಒಣ ವಾಚ್ ಅಂತ ಆ ಥರ. ಸೊ ಒಂದಿಷ್ಟು ಮಾಡಿದಾಗ ದಿಸ್ ವಿಡಿಯೋ ವಿಲ್ ಗಿವ್ ಅ ರೀಚ್. ಆ್ಯಂಡ್ ಖಂಡಿತ ನಾನು ಆ ಥರ ಒಂದಿಷ್ಟು ಅಪ್ಡೇಟ್ಸ್ಗಳನ್ನ ನಾನು ಮಾಡ್ತೀನಿ. ಸೊ ದ್ಯಾಟ್ ಇಟ್ ವಿಲ್ ರೀಚ್ ಎವ್ರಿಬಡಿ. ಬಿಕಾಸ್ ನಾವು ಯಾವ ಥರ ಟ್ಯಾಕ್ಸ್ ಕೊಡ್ತೀವಿ ಅದೇ ಥರ ರೀಚ್ ಹೋಗುತ್ತೆ ಅನ್ನೋದು ಐ ಗಾಟ್ ಆನ್ ಐಡಿಯಾ. ಸೊ ಇವಾಗ ನಾನೇನೋ ಟ್ಯಾಕ್ಸ್ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ಇಫ್ ಐ ಗಿವ್ BEC 304, ನೀವು BEC 304 ಅನ್ನು ಕೊಟ್ಟಿದ ತಕ್ಷಣ ವಿಡಿಯೋ ಶುಡ್ ಬಿ ಅವೈಲೇಬಲ್ ಟು ಎವ್ರಿಬಡಿ. ಸೊ ಆ ಥರ ನಾನು ಒಂದಿಷ್ಟು ಮಾಡ್ತೀನಿ. ಬಿಕಾಸ್ ಯಾಕೆಂದರೆ ನನ್ನದು ಫಸ್ಟ್ ಮಾಡಬೇಕಾದ್ರೆ ಐ ನಾಟ್ ಹ್ಯಾಡ್ ದ್ಯಾಟ್ ಗುಡ್ ಐಡಿಯಾ. ಬಟ್ ಐ ಗಾಟ್ ಟು ನೋ ಆಫ್ಟರ್ ಮೂವಿಂಗ್ ಫಾರ್ವರ್ಡ್ ವಿತ್ ದೀಸ್ ಯೂಟ್ಯೂಬ್ ಇಸ್ ದಟ್ ಹೌ ವಿಲ್ ಯು ಗಿವ್ ಎ ಟ್ಯಾಗ್ ರೀಚ್ ವಿಲ್ ಗೋ ಆಫ್ ಅಂತ. ಬಿಕಾಸ್ ನಾನು ಎಲ್ಲ ಸ್ಟೂಡೆಂಟ್ಗೂ ಅವೈಲೇಬಲ್ ಮಾಡಬೇಕಲ್ಲ ನಾನು. If in case a student is not a subscriber to my channel, I also have to make sure that if that student is searching for this particular subject called network analysis, he or she should get all the videos that we have done regarding network analysis. ಸೊ ಹಾಗಾಗಿ ನಾನು ಎಲ್ಲ ಥರ ಆದಷ್ಟು ರೀಚ್ಗೆ ಖಂಡಿತ ಪ್ರಯತ್ನ ಮಾಡ್ತೀನಿ. ಸೊ ಆಲ್ರೆಡಿ ಸುಮಾರು ರೀಚಸ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಫ್ ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಯಾರು ಕಷ್ಟಪಡ್ತಿದ್ದಾರೆ ಅಂದರೆ ಪ್ಲೀಸ್ ಡೂ ಮೇಕ್ ಶೋರ್ ದಟ್ ಯು ಪೀಪಲ್ ವಿಲ್ ಶೇರ್ ಇಟ್ ಯುವರ್ ಫ್ರೆಂಡ್ಸ್ ಟು. ಓಕೆ, ಯು ಪೀಪಲ್ ವಿಲ್ ಶೇರ್ ಇಟ್ ಯುವರ್ ಫ್ರೆಂಡ್ಸ್ ಟು. ಸೊ ನಾನು ಆದಷ್ಟು ಇನ್ನೂ ಹೆಚ್ಚಿನ ರೀತಿಗೆ ಖಂಡಿತ ವರ್ಕೌಟ್ ಮಾಡ್ತೀನಿ. ಸೊ ದಯವಿಟ್ಟು ಆದಷ್ಟು ನೀವು ವಾಚ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಡಿಯೋ ಅದೊಂದು ಹೇಳಬೇಕು ನಾನು. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯು ಆಲ್ ಗೈಸ್. ಸೊ ಲೆಟ್ ಗೋ ಟು ದ ಪ್ಲೇ ಲಿಸ್ಟ್. ಕೋರ್ಸಸ್ಸಲ್ಲೇ ಬಂದಿದೆ ಅದು. ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಡಿಯೋ ನೋಡಿ. ಎಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ, ಎಷ್ಟು ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇದೆ, ಎಷ್ಟು ಡಿಸ್ಕಷನ್ಸ್ ಇದೆ. ಸೊ ಎಲ್ಲನೂ ಇದೆ. ಸೊ ಸುಮಾರು ಜನ ಕೇಳ್ತಿರ್ತೀರ ಮ್ಯಾಮ್ ಇಂಪಾರ್ಟೆಂಟ್ ಮಾಡಿ ಕೊಟ್ಟಿಲ್ಲ. ಸೊ ಎಲ್ಲ ನಾವು ಮಾಡಿ ಇಟ್ಟಿದ್ದೀವಿ. ನೀವು ಚೆಕ್ ಮಾಡಬೇಕು ನೋಡಿ. ಇದು 1.5K ವ್ಯೂಸ್ ಇದೆ. ಇದು 6.8K ಇದೆ ಎಲೆಕ್ಟ್ರಾನಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಸರ್ಕ್ಯೂಟ್ ಸ್ಪೆಷಲಿ. ಆ್ಯಂಡ್ ಯು ಪೀಪಲ್ ಇಸ್ ಹ್ಯಾವಿಂಗ್ 2.5K ವ್ಯೂಸ್. ಸುಮಾರು ವೀಡಿಯೋಸ್ಗೆ ತುಂಬ ಒಳ್ಳೆ ರೀಚ್ ಇದೆ. ಸೊ ದಯವಿಟ್ಟು ನೀವು ಯಾವುದು ಮಿಸ್ ಮಾಡದಂತೆ ವಾಚ್ ಮಾಡಿ. ಸೊ ಈ ವಿಡಿಯೋನ ಮತ್ತೊಮ್ಮೆ ನಾನು ಮಾಡ್ತಾ ಇರೋಂಥ ರೀಸನ್, ಮತ್ತೊಮ್ಮೆ ಹಲವಾರು ಬಾರಿ ತೋರಿಸ್ತಾ ಇರೋಂಥ ರೀಸನ್ ಅಂದರೆ ಐ ವಾಂಟ್ ಮೆನಿ ಮೋರ್ ಟು ಗೆಟ್ ಇನ್ ಟು ದಿಸ್.
channel and many more to utilize our facilities given by us. So please do make sure that you all watch it ಅಂತ ಹೇಳ್ತಾ ಥರ್ಡ್ ಸೆಮ್ ಮಕ್ಕಳು ಇನ್ಯಾಕೆ ವೆಯ್ಟ್ ಮಾಡ್ತಿದ್ದೀರಾ, ಇಷ್ಟೆಲ್ಲ ನಮ್ಮ ಹತ್ರ ಇದೆ, ಇನ್ನೂ ನಿಮ್ಗೆ ಹೆಚ್ಚಿನ ಗೈಡ್ಲೈನ್ಸನ್ನು ನಾನು ಕೊಡ್ತೀನಿ, ಇನ್ನೂ ನಿಮ್ಗೆ ಹೆಚ್ಚಿನ ವೀಡಿಯೋಸನ್ನು ಮಾಡ್ತೀನಿ, ಇನ್ನೂ ಡೀಟೇಲಾಗಿ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಮತ್ತೆ ಯಾಕೆ ವೆಯ್ಟ್ ಮಾಡ್ತಿದ್ದೀರಾ, ಬೇಗ ಬೇಗ ಬನ್ನಿ, ಜಾಯ್ನ್ ಆಗಿ, ನಿಮ್ಮ ಫ್ರೆಂಡ್ಸಿಗೂ ಹೇಳಿ, ಹಾಗೆ ನಿಮ್ಮ ಯಾರಾದರೂ ಫ್ಯಾಮಿಲಿಯಲ್ಲೂ ಕೂಡ ಯಾರಾದರೂ ಥರ್ಡ್ ಸೆಮ್ ಮಕ್ಕಳಿದ್ರೆ ಅವರಿಗೂ ಕೂಡ ಇನ್ಫಾರ್ಮ್ ಮಾಡಿ NC ಮಕ್ಕಳಿಗೆ, ಸೊ ದಟ್ ಇಟ್ ಹೆಲ್ಪ್ಸ್ ದೆಮ್ ಲಾಟ್ ಅಂತ ಹೇಳ್ತಾ. ಆ್ಯಂಡ್ ಇನ್ನೊಂದು ವಿಷಯನ ಮತ್ತೊಮ್ಮೆ ಹೇಳಲೇಬೇಕು. ಸೊ ಇವತ್ತು ನಾನು ಮಾಡ್ತಾ ಇದ್ದೀನಿ ವೀಡಿಯೋನ, ಇವತ್ತೇನು ಅಂತಂತೀರಾ, ಇಟ್ಸ್ ಮಕರ ಸಂಕ್ರಾಂತಿ. ಸೊ ಐ ವಿಶ್ ಯು ಆಲ್ ಹ್ಯಾಪಿ ಮಕರ ಸಂಕ್ರಾಂತಿ. ಆ್ಯಂಡ್ ಇವತ್ತು ಹಬ್ಬದ ದಿನ ನೀವೇನು ವಿಶೇಷ ಮಾಡ್ಕೋತೀರಿ, ಇವತ್ತು ವರ್ಷದ ಮೊದಲನೇ ಹಬ್ಬ, ಸೊ ಏನು ವಿಶಸ್ ಮಾಡ್ಕೋತೀರಿ, ಖಂಡಿತ ಎಲ್ಲ ಫುಲ್ಫಿಲ್ ಆಗಲಿ ನಿಮ್ಮ ವಿಶಸ್ಸು. ಆ್ಯಂಡ್ ನಿಮ್ಮ ವಿಶಸ್ಸು ಫುಲ್ಫಿಲ್ ಆಗೋದ್ರ ಜೊತೆಗೆ ನೀವೇನೇನು ಅಂದ್ಕೊತೀರೋ ಒಂದು ಒಳ್ಳೊಳ್ಳೆ ವಿಷಯಗಳನ್ನ ನೀವು ಪ್ಲ್ಯಾನನ್ನು ಮಾಡ್ಕೊಳ್ಳಿ. ಸೊ ಇವತ್ತಿಂದ ಒಳ್ಳೆಯ ಕೆಲಸಗಳನ್ನ ಪ್ರಾರಂಭ ಮಾಡಿ. ಮೇನ್ ಥಿಂಗ್ ಏನಂದರೆ ಕೋರ್ಸಸ್ ಕಲಿಯೋದನ್ನ ಪ್ರಾರಂಭ ಮಾಡಿ. ನಾನು ಕೂಡ ಪ್ರಾರಂಭ ಮಾಡಿದ್ದೀನಿ ಕೋರ್ಸಸ್ ಕಲಿಯೋದನ್ನ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಇಲ್ಲಿ ಕೊಡಲೇಬೇಕು. ಸುಮಾರು ಜನ ಒಂದು ಏನಂತ ಅಂದ್ಕೊಂಡಿರ್ತೀರಾ ಅಂತಂದರೆ, ನನಗೆ ಜಾಬ್ ಸಿಕ್ಕಿಲ್ಲ ಅಂದರೆ ನಾನು ಮನೇಲೇ ಕೂತ್ಕೊಂಡು, ನಂಗೆ ಜಾಬ್ ಸಿಕ್ಕಿಲ್ಲ ಅಂತಂತಂದರೆ ಸೊ ಸುಮ್ಮನೆ ಕೂತ್ಕೊಂಡು ಪರದಾಡಬೇಡಿ. ಯಾರೆಲ್ಲ ಇನ್ನೂ ಜಾಬ್ ಸಿಕ್ಕಿಲ್ಲ ಅಥವಾ ಯಾರೆಲ್ಲ ನೆಕ್ಸ್ಟು ಜಾಬ್ ಅಪ್ಲೈ ಮಾಡೋರಿದ್ದೀರಾ, ಟ್ರೈ ಮಾಡೋರಿದ್ದೀರಾ, ಸುಮಾರು ಜನಕ್ಕೆ ಜಾಬ್ ಸಿಗ್ತಿಲ್ವಂತೆ. ಸುಮಾರು ಜನ ಏನು ಮಾಡ್ತಾರೆ ಅಂದರೆ, ಜಾಬ್ ಸಿಗ್ತಾ ಇಲ್ಲ ಅಂದರೆ ಮನೇಲೇ ಕೂತ್ಕೊತಾರೆ ಸುಮ್ಮನೆ. ಯಾಕೆ ಜಾಬ್ ಸಿಗ್ತಿಲ್ಲ ಅಂತ ಡಿಕೋಡ್ ಮಾಡಲ್ಲ. ಜಾಬ್ ಯಾಕೆ ಸಿಗ್ತಿಲ್ಲ ಅಂದರೆ, ಅಕಾಡೆಮಿಕ್ ಇಸ್ ನಾಟ್ ಗೆಟಿಂಗ್ ಅಲೈನ್ ಟು ದ ಕಂಪನಿ. ಫಸ್ಟ್ ಆಫ್ ಆಲ್ ಯು ಆಲ್ ನೋ ದಟ್ ನಿಮ್ಮ ಅಕಾಡೆಮಿಕ್ಸ್ ಕಂಪ್ನಿಗಂತೂ ಅಲೈನ್ ಆಗೋದೇ ಇಲ್ಲ. ಓಕೆ, ಸೊ ವಾಟ್ ದಟ್ ಅಲೈನ್ಸ್ ಯು ಇಸ್ ಅ ಕೋರ್ಸಸ್. ಸೊ ನೀವು ಅದನ್ನು ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಇವಾಗಿಂದನೇ ಮಾಡ್ಕೊಳ್ಳಿ. ನಾನು ಕೂಡ ಕೋರ್ಸಸ್ನ ಪ್ರಾರಂಭ ಮಾಡಿದ್ದೀನಿ. ಯಾವ್ಯಾವ್ದು ಮಾಡಿಕೊಂಡೆ, ಯಾವ್ಯಾವ್ದು ಮಾಡ್ತಾ ಇದ್ದೀನಿ ಕರೆಂಟ್ಲಿ, ಅದೆಲ್ಲ ನೆಕ್ಸ್ಟ್ ಹೇಳೋಣ. ಈಗ ಸದ್ಯಕ್ಕೆ ಬೇಡ, ಮುಗಿಲಿ ಎಲ್ಲ, ನಾನು ಖಂಡಿತ ಇನ್ಫಾರ್ಮ್ ಮಾಡ್ತೀನಿ ವಿಚ್ ಐ ಆಮ್ ಡೂಯಿಂಗ್ ಆ್ಯಂಡ್ ವಿಚ್ ಐ ಪ್ರಿಫರ್ಡ್ ಫಾರ್ ಅಂತ. ಸೊ ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ವಾಚ್ ಆಲ್ ದಿಸ್ ವೀಡಿಯೋಸ್ ಆ್ಯಂಡ್ ಪ್ಲೀಸ್ ಟು ಶೇರ್ ಇಟ್ ಟು ಮೆನಿ ಮೋರ್. ಆ್ಯಂಡ್ ಇವತ್ತಿಂದ ಒಂದಿಷ್ಟು ಒಳ್ಳೆ ಕೋರ್ಸಸ್ಗಳನ್ನ ಪ್ರಾರಂಭ ಮಾಡಿ. ಯಾರು ಮನೇಲಿದ್ದೀರೋ ಕೆಲಸ ಸಿಗ್ತದೆ, ದಯವಿಟ್ಟು ಕೋರ್ಸಸ್ ಮಾಡ್ಕೊಳ್ಳಿ. ನೀವು ಕೋರ್ಸಸ್ ಮಾಡೋದ್ರೇ ಕೆಲಸ, ಬರೀ ಸರ್ಟಿಫಿಕೇಟ್ ಇಟ್ಕೊಳ್ಳೋದ್ರೆ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ನ ಎಷ್ಟು ಮಟ್ಟಕ್ಕೆ ಕೋರ್ಸ್ ಮಾಡ್ತೀರಾ, ಎಷ್ಟು ಮಟ್ಟಕ್ಕೆ ಇಂಟರ್ನ್ಶಿಪ್ ಮಾಡ್ತೀರಾ, ಎಷ್ಟು ಮಟ್ಟಕ್ಕೆ ಸರ್ಟಿಫಿಕೇಷನ್ಸ್ ಮಾಡ್ತೀರಾ, ಎಷ್ಟು ಮಟ್ಟಕ್ಕೆ ನೀವು ಪ್ರೋಗ್ರಾಮಿಂಗ್ಸ್ಗಳನ್ನ ಮಾಡ್ತೀರಾ, ಅಂದರೆ ರಿಸಲ್ಟ್ ಐ ಮೀನ್ ಟು ಸೇ ಎಷ್ಟು ಮಟ್ಟಕ್ಕೆ ಪ್ರಾಜೆಕ್ಟ್ಸ್ ಮಾಡ್ತೀರಾ, ಅದು ಎಲ್ಲನೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಆ ಥರ ಥಿಂಕ್ ಮಾಡಿ. ಜಾಬ್ ಸಿಕ್ಕಿಲ್ಲ ಅಂತಂದರೆ, ನಂಗೆ ಚೆನ್ನಾಗಿ ಮಾರ್ಕ್ಸ್ ಬಂದಿದ್ರು ಜಾಬ್ ಸಿಕ್ಕಿಲ್ಲ ಅಂದರೆ ಮೇನ್ ಥಿಂಗ್ ಇದೇ ಕಾರಣ. ಯಾರಿಗೇ ಆಗಲಿ, ಇಟ್ ಇಸ್ ನಾಟ್ ವಿತ್ ರೆಸ್ಪೆಕ್ಟ್ ಟು ಮಾರ್ಕ್ಸ್, ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಆಲ್ ದೀಸ್ ಥಿಂಗ್ಸ್. ಎಲ್ಲನೂ ನೀವು ಮಾಡಲೇಬೇಕಲ್ವ. ಸೊ ಹಾಗಾಗಿ ದಯವಿಟ್ಟು ಪ್ರಾರಂಭ ಮಾಡಿ. ಇವತ್ತೊಂದು ಒಳ್ಳೆಯ ದಿನ, ಪ್ರಾರಂಭ ಮಾಡಿ. ಎಲ್ಲ ಒಳ್ಳೆಯದೇ ಥಿಂಕ್ ಮಾಡಿ, ಒಳ್ಳೆ ಪ್ಲಾನ್ಸ್ ಹಾಕಿ, ಎಲ್ಲನೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು.